ಮೊದಲಿಗೆ ಕೋಲಾರ ಜಿಲ್ಲೆಯ ಭೋವಿ ಸಮಾಜಕ್ಕೆ ನಮ್ಮ ಜೊತೆಗೂಡಿ ಬಂದಂತಹ ಕೊರಮ, ಕೊರಚ, ಬಂಜಾರ ಇತರೆ ಸಮುದಾಯಗಳು 24ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬಂದು ಆ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಬೆಂಗಳೂರು ಚಲೋ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಸಮಾಜದ ವರ್ಗದವರಿಗೂ, ಹಿರಿಯರಿಗೂ, ಕಿರಿಯರಿಗೂ, ನಮ್ಮ ಮಾತೆಯವರಿಗೂ, ಬಂಧು ಬಳಗದವರಿಗೂ ನಮ್ಮ ಭೋವಿ ಸಮಾಜದ ಜಿಲ್ಲಾ ಸಂಘದ ವತಿಯಿಂದ, ಭೋವಿ ವೇದಿಕೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀನಿ. ಈಗ ಈ ಸಮಾಜದಲ್ಲಿ ನಡೀತಕ್ಕಂತಹ ದಿನಚರಿಗಳನ್ನ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೇವೆ, ನಮಗೂ ಉಸಿರಾಡೋದಕ್ಕೆ ಗಾಳಿ ಬೇಕು, ತಿನ್ನೋದಕ್ಕೆ ಅನ್ನ ಬೇಕು, ಕುಡಿಯೋದಕ್ಕೆ ನೀರು ಬೇಕು, ಮೂಲಭೂತ ಸೌಕರ್ಯ. ಸಂವಿಧಾನದಲ್ಲಿ ನಮಗೂ ಸಹ ನಮ್ಮ ಸಮಾಜ ಈ ಹಿಂದಿನಿಂದ ಅಲೆಮಾರಿತನ ಮಾಡ್ಕೊಂಡು, ಬಂಡೆ ಹೊಡ್ಕೊಂಡು, ಮಣ್ಣಾಕೊಂಡು ಜೀವನ ಮಾಡ್ತಕ್ಕಂಥ ಬಂದಿರತಕ್ಕಂಥ ಸಮಾಜ. ಈ ಸಮಾಜವನ್ನು ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮನ್ನು ಡಿಪ್ರೆಸ್ಡ್ ಕ್ಲಾಸ್ ಅಂತ ಆಗ ಮೀಸಲಾತಿಯನ್ನು ಕೊಡ್ತಾರೆ. ನಮಗೆ ಕಷ್ಟಪಡ್ತಕ್ಕಂಥ ಜನ, ಏನು ಗತಿ ಇಲ್ದಿರ್ತಕ್ಕಂಥ ಜನ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಅಂತ ಡಿಪ್ರೆಸ್ಡ್ ಕ್ಲಾಸ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮನ್ನು ಸೇರಿಸ್ತಾರೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಸಂವಿಧಾನ ಬರತಕ್ಕಂಥ ಸಂದರ್ಭದಲ್ಲೂ ಸಹ ನಮ್ಮನ್ನು ಸಮೀಕ್ಷೆ ಮಾಡಿ ಇವರು ಈ ಪರಿಶಿಷ್ಟ ಜಾತಿಗೆ ಒಳಪಡೋದ್ರಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಮುಂದುವರಿಸ್ತಾರೆ. ಈಗ ನಾವು ಹೇಳ್ತಾ ಇರೋದು ಇಷ್ಟೇ, ಒಂದು ಸಮಾಜವನ್ನು ನಾವು ಘೋಷಣೆ ಮಾಡೋದಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ವರದಿಗಳು ಅಪೂರ್ಣ ಅನ್ನೋದನ್ನು ನಾವು ವಾದ ಮಾಡ್ತೀವಿ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳೋದೇನಂತಂದರೆ, 2017ರಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. 2011ರಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ ಜಾತಿ ಜನಗಣತಿ ಕೇಂದ್ರ ಸರ್ಕಾರ. ಆಗ ನಮ್ಮ ಭವ್ಯ ಸಮಾಜವನ್ನು ಗುರುತಿಸ್ತಾರೆ. ಎಷ್ಟು ಗುರುತಿಸ್ತಾರೆ ಅಂದರೆ 11,19,315 ಅಂತ, ಇಷ್ಟೊಂದು ಜನಸಂಖ್ಯೆ ಇದೆ ಅಂತ ಭವ್ಯ ಸಮಾಜವನ್ನು ಗುರುತಿಸ್ತಾರೆ. ಅದೇ ರೀತಿ 2025ಕ್ಕೆ ಜನಗಣತಿ ಮಾಡ್ತಾರೆ. 2025ಕ್ಕೆ ಜನಗಣತಿ ಮಾಡಿದಾಗ ಅದೇ ಭವ್ಯ ಸಮುದಾಯವನ್ನ 11,29,310 ಅಂತ ಹೇಳ್ತಾರೆ. ಅಲ್ಲಿಗೆ ಎಷ್ಟು ವರ್ಷ ಡಿಫರೆನ್ಸ್ ಆಯಿತು? 11ಕ್ಕೆ ಮತ್ತು 15ಕ್ಕೆ 4 ವರ್ಷ ಡಿಫರೆನ್ಸ್. 4 ವರ್ಷ ಡಿಫರೆನ್ಸಕ್ಕೆ ಬರೀ 14, ಅಷ್ಟಕ್ಕೇನೆ ನಮ್ಮ ಜನಸಂಖ್ಯೆ ಬರೀ 10,000 ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ. ತಾವು ಕೇಳಿದ ಕ್ವಶನ್, ಸರ್ ಯಾವ ರೀತಿ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಿದ್ರಲ್ಲ, ಈ ಸಮೀಕ್ಷೆ ಮಾಡ್ತಾ ಇದೆಯಲ್ಲ, ಈ ವರದಿಗಳು ಕೊಡ್ತಾ ಇದೆಯಲ್ಲ, ಈ ಜನಗಣತಿಯಿಂದ ಇನ್ನೊಂದು ಜನಗಣತಿ ಆಗೋದಕ್ಕೆ ನಮ್ಮ ಜನಸಂಖ್ಯೆಯನ್ನು ಬರೀ 10,000 ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ 14 ವರ್ಷಕ್ಕೆ. ನಾವು ಹೇಳೋದು ಇವೆಲ್ಲ ಅವೈಜ್ಞಾನಿಕ, ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾವಾಗ ಇದನ್ನು ಸರಿಯಾದ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೋ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ತಾವು ಕೇಳಿದಾಗ, ಉದಾಹರಣೆಗೆ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು 60,000 66,000 ಸರ್ಕಾರಿ ಉದ್ಯೋಗಗಳನ್ನ ಕರೆ ಮಾಡ್ತಾರೆ. ಅಲ್ಲಿ ಮಾಡಿದಾಗ ಜನರಲ್ಗೆ ಹೋಗಿ, BCMಗೆ ಹೋಗಿ, ಅಲ್ಪಸಂಖ್ಯಾತರಿಗೆ ಹೋಗಿ, ರಿಸರ್ವೇಷನ್ಗೆ ಈಗ ಉದಾಹರಣೆಗೆ ಪ್ರೊಫೆಸರ್ SC1 ಅಂತ ಬರ್ತದೆ, ಲೆಕ್ಚರರ್ SC1 ಅಂತ ಬರ್ತದೆ, ಗುಮಾಸ್ತಾ SC1 ಅಂತ ಬರ್ತದೆ. ಈ ರೀತಿ 9 ಪೋಸ್ಟ್ಗಳು SC1 ಅಂತ ಬರ್ತದೆ. ಅದಮ್ಮನ್ನ ರ್ಯಾಂಡಮೈಸೇಷನ್ ಮಾಡಕ್ ಹೋದಾಗ ಈ SC1 ಅಂತಿರ್ತಕ್ಕದ್ದೆಲ್ಲ ಪ್ರವರ್ಗ ಎ ಅಂತಾನೆ ಹೋಗ್ತಾ ಇದೆ. ಫಸ್ಟು ಪ್ರಿಫರೆನ್ಸು ಒಂದೊಂದು ಅಂತ ಬಂದಾಗ ಪ್ರವರ್ಗ 1ಕ್ಕೆ ಕೂತ್ಕೊಂತ ಇದೆ, ಪ್ರವರ್ಗ 2ಕ್ಕೂ ಬರ್ತಾ ಇಲ್ಲ, ಪ್ರವರ್ಗ 3ಕ್ಕೂ ಬರ್ತಾ ಇಲ್ಲ. ಏನಾದರೂ ಸರ್ಕಾರ ಆದೇಶ ಮಾಡುವಾಗ SC ಒಂದೇ ಪೋಸ್ಟ್ ಅಂತ ಇರುವಾಗ 1ಕ್ಕೆ ಹೋಗೋದು,
ಅದು ಪ್ರವರ್ಗ ಅವರೇನಾದ್ರೂ 3 ಪೋಸ್ಟ್ 4 ಪೋಸ್ಟ್ 5 ಪೋಸ್ಟ್ 6 ಪೋಸ್ಟ್ ಅಂತ ಮಾಡಿದಾಗ ಪ್ರವರ್ಗ 1ಕ್ಕೂ ಹೋಗ್ತದೆ, ಪ್ರವರ್ಗ 2ಕ್ಕೂ ಬರ್ತದೆ, ಪ್ರವರ್ಗ 3ಕ್ಕೂ ಬರ್ತದೆ. ಪ್ರವರ್ಗ 3ಕ್ಕೆ ಬಂದಾಗ ಲಂಬಾಣಿ ಬಂಜಾರ ನಾವಿದ್ದೀವಿ, ಅದರಲ್ಲಿ ಯಾರು ಜನರಲ್ ಮೆರಿಟ್ ಇದಾರೋ ಅವ್ರಿಗೆ ಹೋಗ್ಲಿ, ನಮ್ದ್ರಲ್ಲಿ ಅಭ್ಯಂತರ ಇಲ್ಲ. ಯಾರು ಒಳ್ಳೆ ಮಕ್ಳು ಇದ್ದಾರೋ, ಯಾರು ಒಳ್ಳೆ ಎಜುಕೇಶನ್ ಅವರ ವಿರುದ್ಧ ಹೋರಾಟ ನಮ್ದಿಷ್ಟೇ. ಮಾಡಿರ್ತಕ್ಕಂಥ ದತ್ತಾಂಶಗಳ ಜನಗಣತಿ ಅದರ ಸರಿ ಇಲ್ಲ, ಕೊಟ್ಟಿರ್ತಕ್ಕಂಥ ವರದಿ ಸರಿ ಇಲ್ಲ, ಮಾಡಿರ್ತಕ್ಕಂಥ ವರ್ಗೀಕರಣ ಇದೆಯಲ್ಲ ಅದನ್ನ ರ್ಯಾಂಡಮೈಸೇಷನ್ ಮಾಡುವಾಗ ಅದು ಕುತ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ. ಹಾಗಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಏನೀಗ ಹೈಕೋರ್ಟ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು 18% ಮೀಸಲಾತಿ ಮುಂದುವರಿಬೇಕಂತ ಹೇಳಿದೆ, ಅದು ಮುಂದುವರಿಲಿ, ನಮ್ಗೆ ಅದರ ಅಭ್ಯಂತರ ಇಲ್ಲ. ಅದರಲ್ಲಿ ಯಾರು ಪ್ರತಿಭಾವಂತರಿರ್ತಾರೋ, ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೋ, ಯಾರು ಜ್ಞಾನವಂತರು ಇರ್ತಾರೋ ಆ ರೀತಿ ಹಂಚಿಕೆ ಆಗಲಿ, ಯಾವುದೇ ಸಮಾಜ ಆಗಲಿ, ನಮ್ದು ಅಭ್ಯಂತರ ಇಲ್ಲ. ಹಾಗಾಗಿ ಈಗ ಏನಾದರೂ ಸರ್ಕಾರ ಒಳ ಮೀಸಲಾತಿಯನ್ನು ಒಪ್ಪಿ ವರ್ಗೀಕರಣ ಈ ರೀತಿ 6%, 5% ಅಂತ ಮಾಡೋದೇ ಆದರೆ ಮೀಸಲಾತಿಯ ಹೆಚ್ಚಳವನ್ನ ಶೆಡ್ಯೂಲ್ 9 ಸೇರಿಸಿ ಕೇಂದ್ರ ಸರ್ಕಾರದ ಅಂಗೀಕಾರ ಪಡೆದ್ರೆ ಅದನ್ನು ನಾವು ಒಪ್ಕೊಂತೀವಿ. ಏನೂ ಮಾಡ್ದೇನೆ ತರಾತುರಿಯಲ್ಲಿ ಮಾಡಿ ಈಗ ಎಲ್ಲ ಬೆಂಕಿ ಇಡೋ ಕೆಲಸ ಅಂತ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಹೊಡೆದಾಡಿ ಸಾಯ್ಬೇಕು. ಎಲ್ಲ ಒಂತಾಯಿ ಮಕ್ಕಳ ಇದ್ದಂತಹ ಈ SC ಜನಾಂಗ ಈ ಒಂದು ಅವೈಜ್ಞಾನಿಕ ವರದಿಗಳಿಂದ ಒಂದು ರಾಜಕೀಯ ಬಲ ಇರ್ತಕ್ಕಂಥವ್ರು ಪ್ರಬಲವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಬಲ ಇಲ್ದಕ್ಕಂಥ ನಮ್ಮಂತ ಸ್ವಲ್ಪ ಕಡಿಮೆ ಶಕ್ತಿ ಇರೋರು ಒದ್ದಾಟಕ್ಕೆ ಸಿಕ್ಕಾಕೊಂಡಿದೆ. ಅದಕ್ಕೆ ನಾವು ಹೇಳ್ತೀವಿ, ಇದು ಮುಂದುವರಿಬಾರ್ದು. ಮುಂದುವರಿದ್ದೆ ಆದರೆ ನಮ್ಮ ಹೋರಾಟ ಯಾವ ರೀತಿ ಇರ್ತದಂದ್ರೆ, ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ರೆಡಿ ಇರ್ತೀವಿ ಈ ಸಮಾಜಕ್ಕೋಸ್ಕರ. ಈ ಸಮಾಜವನ್ನ ಆ ರೀತಿ ಶೋಷಣೆಗೆ ಒಳಪಡೋದಕ್ಕೆ ನಾವು ಏನು ಈ ಸಮಾಜದ ಮುಖಂಡರುಗಳಿದ್ದೀವಿ, ನಾವು ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ತಾಲೂಕುವಾರು, ಜಿಲ್ಲೆವಾರು ನಾವು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ. ಹಂಗಾಗಿ ಇವತ್ತು ನಾನು ನಮ್ಮ ಜನಾಂಗಕ್ಕೆ ತಿಳಿಸೋದು ಒಂದೇ, ಯಾವ ರೀತಿ ನೀವು 24ನೇ ತಾರೀಕು ಆ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಬಂದ್ರೋ, ನಮಗೇನಾದ್ರೂ 27ನೇ ತಾರೀಕು ಸಂಪುಟ ದರ್ಜೆ ಮೀಟಿಂಗಲ್ಲಿ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಮೊನ್ನೆ ಸ್ಪಂದಿಸಿದ ರೀತಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸ್ಪಂದಿಸ್ಬೇಕಂತ ಹೇಳ್ಬಿಟ್ಟು ನಾನು 2 ಮಾತನ್ನ ಹೇಳ್ತಾ ಇದ್ದೆ. ನಮಸ್ಕಾರ.